ಸ್ನೇಹಿತರೆ ನೋಡಿ, ಏನು ಸರ್ಕಾರದವರು ಬಂಜರು ಭೂಮಿ ಅಂತ ಹೇಳ್ತಾರಲ್ಲ ನೋಡಿ. ಅಷ್ಟಲ್ಲ, ನಮ್ಗೆ ನೆಮ್ಮದಿ ಇದೆ, ಶ್ರಮ ಇದೆ, ಆರೋಗ್ಯ ಇದೆ, ಒಳ್ಳೆ ಗಾಳಿ ಇದೆ, ನೇಚರ್ ಇದೆ. ಇದಕ್ಕಿನ ಬೇರೆ ನಮ್ಗೇನು ಬೇಕಾಗಿಲ್ಲ. ಭೂಮಿ ಅಂತ ನಾಲಾಯಕ್ ಅಧಿಕಾರಿಗಳು ಕೆಟ್ಟ ಕೆಟ್ಟ ಪದಗಳೆಲ್ಲ ಬರ್ತವೆ, ಬೇಡ. ಸ್ನೇಹಿತರೆ, ಏನಿವತ್ತು ಬಂಜರು ಭೂಮಿ, ಬರಡು ಭೂಮಿ ಅಂತ ನಮ್ಮ KIDB ಅವರು, ನಮ್ಮ MB ಪಾಟೀಲ್ ಹೇಳ್ತಾರೆ ನೋಡಿ. ಅದೇ ಕೊಡೋ ನಮ್ಗೆ ದುಡ್ಡೆಲ್ಲ ಮುಖ್ಯ. ನಾವು 10,000 ಜನಕ್ಕೆ ಊಟ ಹಾಕ್ತಾ ಇದ್ರಿ. ಮತ್ತೆ ಇಲ್ಲಿ ನೀವು ನೋಡ್ಬೋದು ನೋಡಿ, ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಒಂದು 20 ಇಂದ 30 ನಾಯಿಗಳು ಊಟ ಹಾಕ್ತಾ ಇದ್ರಿ. ಸ್ನೇಹಿತರೆ ನೋಡಿ, ಏನು ಸರ್ಕಾರದವರು ಬಂಜರು ಭೂಮಿ ಅಂತ ಹೇಳ್ತಾರಲ್ಲ ನೋಡಿ. ನಾವ್ ಅದೇ ಬಂಜರು ಭೂಮಿ, ಅವ್ರು ಹೇಳೋ ಬಂಜರು ಭೂಮಿಲಿ ನಾವು ಬೆಳೆದು ಅವ್ರಿಗೆ ಕಳಿಸ್ತೀವಿ ದಿನಾನು. ಏನೇಳಿ, ಇದು ಕ್ಯಾಪ್ಸಿಕಮ್, ಇಂಥದ್ದು 10 ಬೆಳೆ, 10 ತರದ ಹೂಗಳು, ಸೊಪ್ಪುಗಳು, ತರಕಾರಿಗಳು, ಬೇಳೆಕಾಳುಗಳು, ದವಸ ಧಾನ್ಯಗಳು ಬೆಳೆದು 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 ಕೊಡ್ತಾ ಇದೀವಿ. ಇವತ್ತು ಬಂದ್ಬಿಟ್ಟು ಇದನ್ನೇ ಬಂಜರು ಭೂಮಿ ಅಂತ ನಾಲಾಯಕ್ ಅಧಿಕಾರಿಗಳು ಕೆಟ್ಟ ಕೆಟ್ಟ ಪದಗಳೆಲ್ಲ ಬರ್ತವೆ, ಬೇಡ. ಇಂಥ ಸರ್ಕಾರಗಳು ಏನೋ ಬಂಜರು ಭೂಮಿ ಅಂತ ಬಂದ್ಬಿಟ್ಟು ಇಲ್ಲಿ ಫ್ಯಾಕ್ಟರಿ ಕಟ್ಟಕ್ ಬರ್ತವ್ರೆ. ಸ್ವಾಮಿ, ಇದನ್ನ ಇಷ್ಟು ಬೆಳೆ ಬೆಳೆಯೋದಕ್ಕೆ, ಇದನ್ನ ಕಟಾವ್ ಮಾಡೋದಕ್ಕೆ ಒಂದ್ 4-5 ಜನ ಆಳುಗಳು ಬೇಕ್ರಿ. ಬೆಳೆಯೋದನ್ನ ಬಿಟ್ಬಿಡಿ, ಭೂಮಿ ಉಳುಮೆ ಮಾಡಿ, ಅದನ್ನ ಮಾಡಿ, ಹಸನು ಮಾಡಿ, ಪ್ಲಾಸ್ಟಿಕ್ ಹಾಕಿ ನಾಟಿ ಮಾಡಿ, ಅದನ್ನ ಬೆಳೆಸಿ ಮೇಲ್ಗಡೆ ಕಟ್ಟಿ ಅದೆಲ್ಲ ಬಿಟ್ಬಿಡಿ. ಕಟಾವ್ ಮಾಡೋದಕ್ಕೆ ಪ್ರತಿದಿನ 4ರಿಂದ 5 ಜನ ಆಳುಗಳು ಬೇಕಾಗುತ್ತೆ. ನಿಮ್ಗೇನು ಅದೆಲ್ಲ ಉದ್ಯೋಗ ಅಲ್ವಾ? ನೀವು ಕೊಡೋದು ಮಾತ್ರ ಉದ್ಯೋಗನ? ಹಿಂಗೆಲ್ಲ ಮಾಡಬೇಡಿ. ನೋಡಿ, ಹೇಳೋಣ ನೀವೇನಾದ್ರು. ಮತ್ತೆ ಇನ್ನೊಂದೇನಂದ್ರೆ, ಈ ತರ ಎಲ್ಲಾ ಭೂಮಿಯಲ್ಲೂ ಬೆಳೆಯಕ್ಕಾಗಲ್ಲ. ಕಪ್ಪು ಭೂಮಿ ಇರ್ತೈತೆ, ಕೆಂಪು ಭೂಮಿ ಇರ್ತೈತೆ, ಎಲ್ಲಾದ್ರಲ್ಲೂ ಬೆಳೆಯಕ್ ಸಾಧ್ಯನೇ ಇಲ್ಲ. ಆಯ್ತಾ? ನೋಡಿ, ನೋಡ್ತಾ ಇರ್ಬೋದು, ಈ ಗಿಡಕ್ಕೆ 5 ವರ್ಷದಿಂದ ಬೆಳೆಸ್ತಾ ಇದ್ದೀವಿ, ಚಿಕ್ಕ ಮಗುವಿಂದ. ಎಷ್ಟೋ ಜನ ಬಂದು ತಿಂತಾರೆ ಫ್ರೀಯಾಗಿ, BP ಶುಗರ್ಗೆ ಅಂತ, ನ್ಯಾಚುರಲ್. ಇದನ್ನೆಲ್ಲ ನಿಮ್ ಫ್ಯಾಕ್ಟ್ರಿಯಲ್ಲಿ ಅದರ ಬೆಳೆ ತೋರಿಸಿ, ನ್ಯಾಚುರಲ್. ಇವಾಗ ನಾವು ನೀವು ಹೇಳಿದ ಕೆಲವು ವಿಷಯಗಳಿಗೆ ನೋಡಿ, ಕರ್ಬೇವಿನ ಸೊಪ್ಪು ಇದಿಲ್ಲ ಅಂದ್ರೆ, ಲೇಡೀಸ್ ಕರ್ಬೇವಿನ ಸೊಪ್ಪು ಇಲ್ಲ ಅಂದ್ರೆ ಒಗ್ಗರಣೆಗೆ ಹಾಕಲ್ಲ. ಇದು ಫ್ಯಾಕ್ಟ್ರಿಯಲ್ಲಿ ಬೆಳಿತೀರ ನೀವು? ಯಾವ ತರ ಬೆಳಿತೀರೋ ನೀವು ಯೋಚನೆ ಮಾಡಿ. ಸ್ವಲ್ಪ ಥಿಂಕ್ ಮಾಡಿ. ಹೊರಗಡೆಯಿಂದ ತಂದು ನಾವು ತಿನ್ನೋದಕ್ಕೆ ಬೇಕಾಗಿಲ್ಲ. ನಮ್ಮ ಭೂಮಿಯಲ್ಲಿ ನಾವು ಬೆಳೆದು 4-6 ಜನಕ್ಕೆ ಕೊಡೋಣ, ನ್ಯಾಚುರಲ್ ಆಗಿ ಕೊಡೋಣ. ಆರೋಗ್ಯ ಚೆನ್ನಾಗಿರ್ತೈತೆ. ಆಯ್ತಾ? ಟೋಟಲ್ ನೋಡಿ, ಈ ತರ ನ್ಯಾಚುರಲ್ ಆಗಿ ಬೆಳೆದು 4 ಜನಕ್ಕೆ ಹೆಲ್ಪ್ ಮಾಡೋಣ. ಅದ್ ಬಿಟ್ಬಿಟ್ಟು ನಾವು ಇಲ್ಲಿ ಫ್ಯಾಕ್ಟ್ರಿಗಳು ಅದು ಇದು ನಮ್ಮ ಪೊಲ್ಯೂಷನ್ ನಮ್ಮ ಮೆದೆ ಮೇಲೆ ನಾವೇ ಹೊಗೆ ಹಾಕೊಂಡಂಗೆ ಫ್ಯಾಕ್ಟ್ರಿಗಳಿಗೆ ತಗೊಂಡ್ಬಂದು ಇಳಿಸ್ಬಿಟ್ಟು ನಾವು ಜಮೀನುಗಳು ಕೊಟ್ಬಿಟ್ಟು ನಿಮ್ಮ ಹತ್ರ ವಾಚ್ಮ್ಯಾನ್ ಕೆಲಸಕ್ಕೆ ಕೈ ಕೊಟ್ಕೊಂಡು ಒಂದು ದೊಡ್ಡ ಇಟ್ಕೊಂಡು ಟೋಪಿ ಹಾಕೊಂಡು ನಿಂತ್ಕೊಂಡಿರ್ಬೇಕು ಅಷ್ಟೇ ಹೊರತು ನೀವು ಅದಕ್ಕಿಂತ ಮೇಲೆ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಮನೆಗೂ ಪ್ರತಿ ಒಬ್ಬ ರೈತರು ಒಂದು ಇಬ್ಬರಿಬ್ಬರನ್ನ ಮನೆಯಿಂದ ಹೊರಗಡೆ ಬನ್ನಿ. ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು ನಿಮ್ಮನ್ನ ಮನವರಿಕೆಯಿಂದ ಬೇಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು. ಸ್ನೇಹಿತರೆ, ಏನಿವತ್ತು ಬಂಜರು ಭೂಮಿ, ಬರಡು ಭೂಮಿ ಅಂತ ನಮ್ಮ KIDB ಅವರು, ನಮ್ಮ MB ಪಾಟೀಲ್ ಹೇಳ್ತಾರೆ ನೋಡಿ. ಅದೇ ಬಂಜರು ಭೂಮಿಲಿ ಬಂಗಾರ, ಇಲ್ಲಿ ನೋಡಿ, ಬಂಗಾರದ ಬೆಳೆ ಕ್ಯಾಪ್ಸಿಕಮ್ ನೋಡಿ, ಹೆಚ್ಚು ಕಮ್ಮಿ 1.5 ಎಕರೆ 2 ಎಕರೆ ಹೆಂಗೆ ಬೆಳೆದ ನೋಡಿ. ಇವರೇ ನಮ್ಮ ರೈತರು. ಅಣ್ಣ ನಮಸ್ಕಾರ. ನಮಸ್ತೆ ಸ್ನೇಹಿತರೆ. ಈಗ ಹೇಳಿ ಅಣ್ಣ, ನಿಮ್ದು ಬಂಜರು ಭೂಮಿಲಿ ಹಿಂಗೆಲ್ಲ ಹೆಂಗ್ ಬೆಳೆಯಕ್ ಸಾಧ್ಯ ನೀವು? ನೋಡಿ, ಈ ತರ ಬೆಳಿಬೇಕಂದ್ರೆ ಎಷ್ಟು ಶ್ರಮ ತಗೊಬೇಕು ನಾವು ಅಂದ್ರೆ ಸುಮ್ನೆ ಆಗಲ್ಲ ಇದೆಲ್ಲ ಶ್ರಮ ತಗೊಳೋದಕ್ಕೆ. ಈಗ ಒಂದು ಬೀಜ ಹಾಕಿ ಬಿತ್ತನೆ ಮಾಡಿ ಬೆಳೆ ಈ ಸ್ಟೇಜಿಗೆ ಬರ್ಬೇಕಂದ್ರೆ ಮಿನಿಮಮ್ ಇಲ್ಲ ಅಂದ್ರೇನು ಒಂದು ಬೆಳೆಗೆ 3.5 - 4 ಲಕ್ಷ ಖರ್ಚು ಬರುತ್ತೆ. ಇದು ನಮ್ಗೆ ಇನ್ನೊಂದು ನೋಡಿ, ಈಗ ನಿಮ್ಮ ಪಕ್ಕದಲ್ಲಿ ಇದ್ದಾರೆ ಎಷ್ಟು ಜನ ಲೇಬರ್ಸ್ ಇದ್ದಾರೆ, ಅವ್ರಿಗೆಲ್ಲಾನು ಎಷ್ಟು ಪೇಮೆಂಟ್ ಮಾಡ್ತಾ ಇದೀರಿ. ಅವರೆಲ್ಲ ಇಲ್ಲೇ ಸ್ಟೇ ಮಾಡಿ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತೆ ಅವ್ರಿಗೆ ನೀರಿನ ವ್ಯವಸ್ಥೆ ಇದೆಲ್ಲ ಮಾಡಿ ಅವರು ಕೊಡೋ ನಮ್ಗೆ ದುಡ್ಡೆಲ್ಲ ಮುಖ್ಯ. ನಾವು 10,000 ಜನಕ್ಕೆ ಊಟ ಹಾಕ್ತಾ ಇದ್ರಿ. ಮತ್ತೆ ಇಲ್ಲಿ ನೀವು ನೋಡ್ಬೋದು ನೋಡಿ, ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಒಂದು 20 ಇಂದ 30 ನಾಯಿಗಳು ಊಟ ಹಾಕ್ತಾ ಇದ್ರಿ. ಆಯ್ತಾ? ನೀವು ಇದನ್ನೆಲ್ಲ ಹಾಳು ಮಾಡೋದಕ್ಕೆ ಏನೋ, ಈ ತರ ರೈತರೆಲ್ಲ ಹಾಳು ಮಾಡೋದಕ್ಕೆ ನೀವು ಈ ತರ ರೈತರ ಹತ್ರ ಬಂದು ನೀವು ಈ ತರ ಜಮೀನುಗಳನ್ನ, ಇಂಥ ಭೂಮಿಗಳನ್ನ, ಫಲವತ್ತಾಗಿರೋ ಭೂಮಿಗಳನ್ನ ಕಿತ್ಕೊಳ್ಳೋದಕ್ಕೆ ನಿಮ್ಗೆ ಸತ್ಯವಾಗ್ಲೂ ಹೇಳ್ತೀನಿ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ. ಆಯ್ತಾ? ನೋಡಿ, ಸ್ವಲ್ಪ ಯೋಚನೆ ಮಾಡಿ. ನಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂಥ ಫಲವತ್ತಾದ ಭೂಮಿಗಳನ್ನ ಕೊಡಲ್ಲ. ನಾವು ಬೇಕಾದ್ರೆ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀರಿ, ಜಮೀನು ಮಾತ್ರ ಯಾವುದೇ ಕಾರಣಕ್ಕೆ ಬಿಡಲ್ಲ. ಅಣ್ಣ 4 ಎಕರೆ ಜಮೀನಲ್ಲಿ ಹೆಚ್ಚು ಕಮ್ಮಿ ಒಂದ್ 20-30 ಜನ ಕೆಲಸ ಕೊಟ್ಟಿರ್ತೀರ.
ವರ್ಷ ಪೂರ್ತಿ ಉದ್ಯೋಗ ಕೊಡ್ತೀರಾ, ಇದು ಉದ್ಯೋಗ ಅಲ್ವಾ ಅವ್ರ ಪ್ರಕಾರ? ಅವ್ರಿಗಿನ ಉದ್ಯೋಗ ಈಗ ನಿಮ್ ಸರ್ಕಾರದಲ್ಲಿ ಎಷ್ಟಪ್ಪ ಕೊಡ್ತೀರಾ? ನಾನೇ ಬರ್ತೀನಿ ನಿಮ್ ಸರ್ಕಾರ ಕೆಲ್ಸಕ್ಕೆ, ತಿಂಗಳಿಗೆ ಅಂದ್ರೆ ಒಂದ್ 50,000 ಕೊಡ್ತೀಯಾ? ನಾನ್ ತಿಂಗಳಿಗೆ 2 ಲಕ್ಷ ದುಡಿತೀನಿ. 2 ಲಕ್ಷದಲ್ಲಿ 10,000 ರೂಪಾಯಿ ನಾಯಿಗಳಿಗೆ ಖರ್ಚು ಮಾಡ್ತೀರಿ, ಆಯ್ತಾ? ಮೂಗ್ ಪ್ರಾಣಿಗಳಿಗೆ. ಮಿಕ್ಕಿದ್ದು ಲೇಬರ್ಗಳು ಮಿನಿಮಮ್ ಇಲ್ಲಾಂದ್ರೆ 10,000 to 20,000 ರೂಪಾಯಿ ಲೇಬರ್ಗಳು ತಿಂತಾರೆ, ಆಯ್ತಾ? ಮಿಕ್ಕಿದ್ದು ನಾವು ಬಂಡವಾಳ ಹಾಕಿರೋದು, ಬಂಡವಾಳ ಎತ್ತಿ ಆ ಬಂಡವಾಳ ಮತ್ತೆ ನಾವು ಅದನ್ನ ತಗೊಂಡೋದಕ್ಕೆ ಮಿಕ್ಕಿದ್ ನಮ್ ಕೈಗೆ ಬರ್ತೈತೆ. ಆದ್ರೂ ಲಾಸ್ಟ್ ನಮ್ಗೆ ನೆಮ್ಮದಿ ಇದೆ, ಶ್ರಮ ಇದೆ, ಆರೋಗ್ಯ ಇದೆ, ಒಳ್ಳೆ ಗಾಳಿ ಇದೆ, ನೇಚರ್ ಇದೆ. ಇದಕ್ಕಿನ ಬೇರೆ ನಮ್ಗೇನು ಬೇಕಾಗಿಲ್ಲ. ಸಾಕು ನಾವು ಇರೋ ಗಂಟ ನಮ್ಮ ಮಕ್ಕಳಿಗೆ ಶಾಶ್ವತವಾಗಿ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಆಯ್ತಾ? ಒಳ್ಳೆ ಇದಿದೆ ನಮ್ಗೆ. ಅದಕ್ಕಿನ ಬೇರೆ ಏನು ಬೇಕಾಗಿಲ್ಲ ಸ್ನೇಹಿತರೆ. ನೋಡಿ, ಯಾವುದೇ ಕಾರಣಕ್ಕೂ ಯಾರೂ ದಯವಿಟ್ಟು ನಮ್ಮ ಜಮೀನುಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಷ್ಟೇ. ಅಣ್ಣ, ಇನ್ನು ಸ್ವಲ್ಪ ಜನ ಹೋರಾಟಕ್ಕೆ ಬತ್ತಲ್ಲ, ಅವ್ರಿಗೇನಾದ್ರು ಹೇಳಿ ಅಣ್ಣ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ಮನೆಗೆ ಇಬ್ಬಿಬ್ರು ಬನ್ನಿ, ದಯವಿಟ್ಟು ಹೇಳ್ತೀನಿ. ನೋಡಿ, ನಾವು ಇವಾಗ ಇರೋದಕ್ಕೆ, ಭೂಮಿ ಇರೋದಕ್ಕೆ ದುಡ್ಕೊಂಡು ತಿಂತಾ ಇದೀರಿ ಅಲ್ವಾ? ಅದೇ ಭೂಮಿ ಇಲ್ಲ ಅಂದ್ರೆ ನಾವೆಲ್ಲೋಗಿ ದುಡ್ಕೊಂಡು ತಿನ್ನೋಣ? ನೀವು ಮನೆಯಲ್ಲಿ ದಯವಿಟ್ಟು ಒಂದ್ ಇಬ್ಬಿಬ್ರನ್ನ ಮನೆಗೆ ಬಂದ್ರೆ ನಮ್ಮ ಹೋರಾಟದಲ್ಲಿ ನಾವು 100% ನಾವು ಶ್ರೇಯಸ್ಸಾಗಿ ವಿನ್ ಆಗ್ತೀರಿ. ನಾವು ಯಾವುದೇ ಕಾರಣಕ್ಕೂ ಭೂಮಿಗಳನ್ನ ಬಿಟ್ಕೊಡೋ ಅಷ್ಟು ಅವ್ರಿಗೆ ಇದಿಲ್ಲ, ಆಯ್ತಾ? ಯಾರೋ ಮನೆಗೆ ಒಂದ್ ಇಬ್ಬಿಬ್ರಾಳು ಬಂದು ಸ್ವಲ್ಪ ಎಲ್ಲಾರು ಸಪೋರ್ಟ್ ಮಾಡಿದ್ರೆ, ಕೈ ಮಿಲಾಯಿಸಿದ್ರೆ ನಾವು ತಾಕತ್ತಾಗಿ ನಿಂತ್ಕೊಂಡು ನಮ್ಮ ಭೂಮಿಗಳನ್ನ ನಾವು ಉಳಿಸ್ಕೊಳ್ಬಹುದು ಅಂತ 2 ಮಾತು ಹೇಳ್ತಾ ಮುಗಿಸ್ತಾ ಇದ್ದೀವಿ. ಧನ್ಯವಾದ ಅಣ್ಣ.